ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ತಿಳಿಯೋಣ. ಈ ಒಂದು ವಿಡಿಯೋದಲ್ಲಿ ತಾಜ್ ಮಹಲ್ನ ಸೌಂದರ್ಯದಿಂದ ಹಿಡಿದು ಹಂಪೆಯ ವೈಭವದವರೆಗೆ, ಕುತುಬ್ ಮಿನಾರ್ನ ಇತಿಹಾಸದಿಂದ ಹಿಡಿದು ಮೈಸೂರಿನ ಅರಮನೆಯ ಶೋಭೆಯವರೆಗೆ, ಹೀಗೆ ಭಾರತದ ಶ್ರೀಮಂತ ಇತಿಹಾಸದ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾದಂತಹ ಟಾಪ್ 10 ಸ್ಮಾರಕಗಳ ಬಗ್ಗೆ ತಿಳಿಯೋಣ. ಈ ಒಂದು ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿ ಬರುವುದು ಅಜಂತಾ ಗುಹೆಗಳು. ಈ ಗುಹೆಗಳು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ಇದರ ವಿಶೇಷತೆ ಎಂದರೆ ಬಂಡೆಗಳನ್ನು ಕೊರೆದು ಮಾಡಿದಂತಹ ಬೌದ್ಧ ದೇವಾಲಯಗಳು ಮತ್ತು ಮಠಗಳ ನಿರ್ಮಾಣ ಇದಾಗಿದೆ. ಇವು ಒಟ್ಟು 30 ಗುಹೆಗಳು ಇದ್ದು ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಶಕ 6ನೇ ಶತಮಾನದ ನಡುವೆ ಇವುಗಳ ನಿರ್ಮಾಣವೂ ಆಗಿದೆ. ಇದರಲ್ಲಿ 9ನೇ ಸ್ಥಾನದಲ್ಲಿ ಬರುವುದು ಕೋನಾರ್ಕ್ ಸೂರ್ಯ ದೇವಾಲಯ. ಇದು ಒಡಿಶಾದ ಪುರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದನ್ನು ಪೂರ್ವಗಂಗಾ ರಾಜವಂಶದ ಅರಸ ನರಸಿಂಹದೇವನು 13ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದನು. ಇದರ ಒಂದು ವಿಶೇಷತೆ ಏನೆಂದರೆ ಇದು ಸೂರ್ಯದೇವನಿಗೆ ಅರ್ಪಿತವಾಗಿದೆ. ಇದು 7 ಕುದುರೆಗಳು ಎಳೆಯುವ 12 ಜೊತೆ ಚಕ್ರಗಳ ಬೃಹತ್ ರಥದ ಆಕಾರದಲ್ಲಿ ಇದೆ. ಇದನ್ನು ಪ್ರತ್ಯೇಕವಾಗಿ ಬ್ಲ್ಯಾಕ್ ಪಗೋಡಾ ಎಂದು ಸಹ ಕರೆಯುತ್ತಾರೆ. ನಮ್ಮ ಈ ಲಿಸ್ಟ್ನಲ್ಲಿ ಬರುವ 8ನೇ ಸ್ಮಾರಕ ಬೃಹದೇಶ್ವರ ದೇವಾಲಯ. ಇದು ತಮಿಳುನಾಡಿನ ತಂಜಾವೂರಿನಲ್ಲಿ ಕಂಡುಬರುತ್ತದೆ. ಇದನ್ನು ಕ್ರಿಸ್ತಶಕ 1003ರಲ್ಲಿ ರಾಜರಾಜ ಚೋಳನು ನಿರ್ಮಾಣ ಮಾಡಿಸಿದನು. ಇದು ಒಂದು ದ್ರಾವಿಡ ಶೈಲಿಯಲ್ಲಿದ್ದು ಇದೊಂದು ಶಿವ ದೇವಾಲಯವಾಗಿದೆ. ಇದರ ಒಂದು ವಿಶೇಷತೆ ಏನೆಂದರೆ ಈ ದೇವಾಲಯದ ಮುಖ್ಯ ಗೋಪುರವು ಸುಮಾರು 216 ಅಡಿ ಎತ್ತರವಿದೆ. ಇದು ವಿಶ್ವದ ಅತಿ ಎತ್ತರದ ಗೋಪುರಗಳಲ್ಲಿ ಒಂದಾಗಿದೆ. ಹಾಗೆ ಲಿಸ್ಟ್ನಲ್ಲಿ 7ನೇ ಸ್ಥಾನದಲ್ಲಿ ಚಾರ್ಮಿನಾರ್ ಬರುತ್ತದೆ. ಇದು ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ನಲ್ಲಿ ಇದೆ. ಹಾಗೆ ಹೈದರಾಬಾದ್ ನಗರದ ಹೃದಯ ಭಾಗದಲ್ಲಿ ಇದೆ. ಇದನ್ನು 1591ರಲ್ಲಿ ನಿಜಾಂ ಮುಹಮ್ಮದ್ ಕುಲಿ ಕುತುಬ್ ಶಾನು ನಿರ್ಮಾಣ ಮಾಡಿಸಿದನು. ಇದರ ಒಂದು ವಿಶೇಷತೆ ಏನೆಂದರೆ ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಇದು ಹೈದರಾಬಾದ್ನ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಸ್ಥಳವಾಗಿದೆ. ನಮ್ಮ ಈ ಲಿಸ್ಟ್ನಲ್ಲಿ 6ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಹಂಪಿ ಬರುತ್ತದೆ. ಇದು ಕರ್ನಾಟಕದ ವಿಜಯನಗರದಲ್ಲಿ ಇದೆ. ಇದು 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿ ವಿರೂಪಾಕ್ಷ ದೇವಾಲಯ, ವಿಜಯ ವಿಠಲ ದೇವಾಲಯ, ಕಮಲ್ ಮಹಲ್, ಮಹಾನವಮಿ ದಿಬ್ಬ, ಕಲ್ಲಿನ ರಥ, ಸಾಸಿವೆ ಕಾಳು ಗಣೇಶ, ಹೀಗೆ ಹಲವು ಭಾರತದ ಕಲೆ ವಾಸ್ತುಶಿಲ್ಪದ ಕುರುಹುಗಳನ್ನು ಇಲ್ಲಿ ನಾವು ಕಾಣಬಹುದು. ಈ ಒಂದು ಪ್ರದೇಶವನ್ನು 1986ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿತ್ತು. ಈ ಒಂದು ಹಂಪಿಯು ತುಂಗಭದ್ರಾ ನದಿಯ ದಡೆಯ ಮೇಲೆ ನಿರ್ಮಾಣಗೊಂಡಿದೆ. ಹಾಗೆ 5ನೇ ಸ್ಥಾನದಲ್ಲಿ ಮೈಸೂರಿನ ಅರಮನೆ ಬರುತ್ತದೆ. ಇದನ್ನು ಅಂಬಾವಿಲಾಸ ಅರಮನೆ ಎಂದು ಸಹ ಕರೆಯಲಾಗುತ್ತದೆ. ಇದು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ 1897ರಿಂದ 1912ರ ಅವಧಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ನವರ ಮಾರ್ಗದರ್ಶನದಲ್ಲಿ ಬ್ರಿಟಿಷರ ಹೆನ್ರಿ ಇರ್ವಿನ್ ಎಂಬುವರ ಕೈಯಲ್ಲಿ ನಿರ್ಮಾಣಗೊಂಡಿತು. ಇದರಲ್ಲಿ ದರ್ಬಾರ್ ಹಾಲ್, ಕಲ್ಯಾಣ ಮಂಟಪ, ದೇವಸ್ಥಾನಗಳು, ಬೊಂಬೆ ತೊಟ್ಟಿಲು ಇವು ಅರಮನೆಯ ಪ್ರಮುಖ ಆಕರ್ಷಣೆಗಳು ಆಗಿವೆ. 4ನೇ ಪ್ರಮುಖ ಸ್ಮಾರಕ ಯಾವುದೆಂದರೆ ಅದು ಕೆಂಪುಕೋಟೆ. ಇದು ಭಾರತದ ಹಳೆಯ ದೆಹಲಿಯಲ್ಲಿ ಕಂಡುಬರುತ್ತದೆ. ಇದನ್ನು ಮೊಘಲ್ ಚಕ್ರವರ್ತಿ ಶಹಜಾನನು 1638ರಿಂದ 1648ರ ಅವಧಿಯಲ್ಲಿ ನಿರ್ಮಾಣ ಮಾಡಿಸಿದನು. ಇದು ಮೊಘಲ್, ಪರ್ಷಿಯನ್ ಮತ್ತು ಭಾರತೀಯ ವಾಸ್ತುಶೈಲಿಯ ಮಿಶ್ರಣವಾಗಿ ಉಸ್ತಾದ್ ಅಹಮದ್ ಎಂಬ ಶಿಲ್ಪಿಯಿಂದ ನಿರ್ಮಾಣಗೊಂಡಿದೆ. ಇದರ ಒಂದು ಪ್ರಸ್ತುತದ ಪ್ರಾಮುಖ್ಯತೆ ಏನೆಂದರೆ ಭಾರತದ ಸ್ವತಂತ್ರ ದಿನಾಚರಣೆಯ ದಿನದಂದು ಮುಖ್ಯ ವೇದಿಕೆಯಾಗಿದ್ದು ಕೆಂಪುಕೋಟೆ ಬಳಕೆಯಾಗುತ್ತದೆ. ಈ ಲಿಸ್ಟ್ನಲ್ಲಿ ನಂತರ ಬರುವ 3ನೇ ಸ್ಮಾರಕ ಎಂದರೆ ಅದು ಇಂಡಿಯಾ ಗೇಟ್. ಇದು ನವದೆಹಲಿಯ ಹೃದಯ ಭಾಗದಲ್ಲಿ ಇದೆ. ಇದನ್ನು ಆಲ್ ಇಂಡಿಯಾ ವಾರ್ ಮೆಮೋರಿಯಲ್ ಎಂದು ಕರೆಯಲಾಗುತ್ತಿತ್ತು. ಇದನ್ನು 1914ರಿಂದ 1921ರ ಅವಧಿಯಲ್ಲಿ ನಿರ್ಮಾಣ ಮಾಡಲಾಯಿತು. 42 ಮೀಟರ್ ದಷ್ಟು ಎತ್ತರ ಇದು ಹೊಂದಿದೆ. ಇಲ್ಲಿ ರಾತ್ರಿಯ ಸಮಯದಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲ್ಪಟ್ಟ ಈ ಸ್ಮಾರಕವು ಪ್ರವಾಸಿಗರನ್ನು ಹೆಚ್ಚು ಆಕರ್ಷಿಸುತ್ತದೆ. ಈ ಲಿಸ್ಟ್ನಲ್ಲಿ ಟಾಪ್ 2 ಸ್ಥಾನದಲ್ಲಿ ಬರುತ್ತದೆ ಕುತುಬ್ ಮಿನಾರ್. ಇದು ದೆಹಲಿಯ ಮೆಹ್ರೋಲಿ ಎಂಬಲ್ಲಿ ಕಂಡುಬರುತ್ತದೆ. ಇದು ಸುಮಾರು 72.5 ಮೀಟರ್ನಷ್ಟು ಎತ್ತರವಿದೆ. ಇದನ್ನು ಗುಲಾಮಿ ಸಂತತಿಯ ಮೊದಲ ಸುಲ್ತಾನ ಐಬಕನು 1199ರಲ್ಲಿ ಇದರ ನಿರ್ಮಾಣ ಆರಂಭಿಸಿದನು. ನಂತರ ಇಲ್ತುಮಿಶ್ ಇದನ್ನು ಪೂರ್ಣಗೊಳಿಸಿದನು. ಇದು ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲ್ಪಟ್ಟಿದೆ. ಇನ್ನು ಈ ಲಿಸ್ಟ್ನಲ್ಲಿ 1ನೇ ಸ್ಥಾನದಲ್ಲಿ ಬರುವ ಸ್ಮಾರಕ ತಾಜ್ ಮಹಲ್. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಮೊಘಲರ ದೊರೆ ಶಹಜಹಾನನು ನಿರ್ಮಾಣ ಮಾಡಿಸಿದನು. ಇದು ಯಮುನಾ ನದಿಯ ತೀರದಲ್ಲಿ ಇದೆ. ಇದು ಅಮೃತ ಬಿಳಿ ಶಿಲೆಯಿಂದ ನಿರ್ಮಾಣ ಮಾಡಿದರು. ಇದನ್ನು
1632ರಿಂದ 1653ರ ಅವಧಿಯಲ್ಲಿ ಇದು ನಿರ್ಮಾಣಗೊಂಡಿತು. ಇದು 1983ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಕೊಂಡಿದೆ. ಇವು ಸ್ನೇಹಿತರೆ ಭಾರತದ ಟಾಪ್ 10 ಸ್ಮಾರಕಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.